ಇರ್ತಾರೆ, ತಮ್ಮ ಪಾಡಿಗೆ ತಾವು ಕನ್ನಡ ಸೇವೆ ಮಾಡ್ತಾರೆ. ಹೆಸರಿಗಾಗಿ ಪ್ರಚಾರಕ್ಕಾಗಿ ಇವರ ಸೇವೆ ಅಲ್ಲ, ಅಥವಾ ಕನ್ನಡಮ್ಮನ ಹೆಸರಲ್ಲಿ ದುಡ್ಡು ಮಾಡೋ ದಂಧೆಯಲ್ಲ. ಇವರದ್ದು ಹುಟ್ಟ ಕನ್ನಡ ಅಭಿಮಾನ. ಕನ್ನಡ ಮಾಸದಲ್ಲಿ ಇವರನ್ನ ನಿಮ್ಮೆದುರು ಪರಿಚಯಿಸೋ ಒಂದು ಪುಟ್ಟ ಪ್ರಯತ್ನವೇ ಯಾರೇ ನೀ ಅಭಿಮಾನಿ ವಿಶೇಷ ಕಾರ್ಯಕ್ರಮ. ನಾನು ಪ್ರತಿಮಾ. ಇತ್ತೀಚೆಗೆ ನಮಗೆಲ್ಲ ವಿಪರೀತ ಇಂಗ್ಲಿಷ್ ವ್ಯಾಮೋಹ. ಕನ್ನಡ ಮಾತಾಡೋದು ಅಂದರೆ ಒಂಥರ ಮುಜುಗರ. ಇಂಥ ಹೊತ್ತಿನಲ್ಲಿ ವಿದೇಶಿಗರು ಕನ್ನಡ ಕಲಿಯೋಕೆ ಆಸಕ್ತಿ ತಳೆದಿರೋ ಒಂದು ಕುತೂಹಲದ ಸ್ಟೋರಿ ಇಲ್ಲಿದೆ ನೋಡಿ. ಹೀಗೆ ಅ ಆ ಇ ಈ ಹೇಳುವ ಇವರ ಹೆಸರು ಸೆಲಿನಾ. ಮೂಲತಃ ಫ್ರಾನ್ಸ್ನವರಾದ ಇವರು ಸದ್ಯ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿದ್ದಾರೆ. ಇಲ್ಲಿನ ಒಡನಾಡಿ ಸಂಸ್ಥೆ ಇವರಿಗೆ ಆಶ್ರಯ ನೀಡಿದೆ. ನಮಸ್ಕಾರ, ನನ್ನ ಹೆಸರು ಸೆಲಿನಾ. ನಾನು ಫ್ರಾನ್ಸ್ ನಿಂದ ಬಂದಿದ್ದೇನೆ. ನನಗೆ ಕನ್ನಡ ತುಂಬ ಇಷ್ಟ. ಐ ಲವ್ ಕನ್ನಡ ಭಾಷೆ. ನಾನು ಮಕ್ಕಳ ಜೊತೆ ಮಾತನಾಡುವುದಕ್ಕೆ ಕನ್ನಡ ಕಲಿಯುತ್ತಿದ್ದೇನೆ. ಇವರು ಕನ್ನಡ ಕಲಿಯಲೆಂದೇ ಫ್ರಾನ್ಸ್ನಿಂದ ಬಂದಿದ್ದಾರೆ. 6 ತಿಂಗಳ ಹಿಂದೆ ಭಾರತಕ್ಕೆ ಬಂದ ಸೆಲಿನಾ ಕನ್ನಡ ಭಾಷೆಯ ಸೊಗಡಿಗೆ ಮಾರು ಹೋಗಿದ್ದು, ಈಗಾಗಲೇ ವರ್ಣಮಾಲೆಯನ್ನ ಕಾಪಿ ರೈಟಿಂಗ್ ಮೂಲಕ ಬರೆದು ಕಲ್ತಿದ್ದಾರೆ. ಮಾತ್ರವಲ್ಲ, ಇವುಗಳನ್ನ ಸ್ಪಷ್ಟವಾಗಿ ಉಚ್ಚರಿಸುತ್ತಾರೆ. ಅ ಆ ಇ ಈ ಉ ಊ ಋ ಎ ಎ ಐ. ಮೈಸೂರಿನ ಒಡನಾಡಿ ಮಕ್ಕಳು ಕನ್ನಡ ಕಲಿಯಲು ಇವರಿಗೆ ಪ್ರೇರಣೆಯಾಗಿದ್ದಾರೆ. ಮಕ್ಕಳ ಜೊತೆ ನಲಿಯುತ್ತಾ ಕುಣಿಯುತ್ತಾ ಕನ್ನಡ ಕಲಿತಾ ಇದ್ದಾರೆ. ಮಕ್ಕಳು ಸಹ ಈಕೆಯೊಡನೆ ಬೆರೆತು ಕನ್ನಡದ ವರ್ಣಮಾಲೆಯ ಆಟಿಕೆಗಳನ್ನ ತೋರಿಸಿ ಕನ್ನಡ ಕಲಿಸ್ತಾ ಇದ್ದಾರೆ. ಭಾಷೆ ಕಲಿಕೆ ಜೊತೆಗೆ ಈ ನೆಲದ ಸಂಸ್ಕೃತಿಯನ್ನ ಪರಿಚಯಿಸಲಾಗ್ತಿದೆ. ಇಲ್ಲಿ ಅವರು ಮಕ್ಕಳೊಡನೆ ಸುಮಾರು 3 ವಾರದಿಂದ 3 ತಿಂಗಳು 6 ತಿಂಗಳು ಸುಮಾರು ಕೆಲವರು 1 ವರ್ಷ ತನಕನೂ ಇದ್ದಿದ್ದು ಕೂಡ ಇದೆ. ಇಲ್ಲಿ ಮುಖ್ಯವಾಗಿ ಅವರಿಗೆ ಮಕ್ಕಳ ಜೊತೆಯಲ್ಲಿ ಬೆರೀಲಿಕ್ಕೆ ಕನ್ನಡವನ್ನು ಕಲಿಯಲೇಬೇಕಾಗುತ್ತೆ. ಈ ಒಂದು ಒಡನಾಡಿಯ ಕಾರ್ಯಕ್ರಮದ ಒಟ್ಟಿಗೆ ಅವರು ಕನ್ನಡದ ಕಲಿಯುವಿಕೆಯಲ್ಲೂ ಕೂಡ ತೊಡಗಿಸ್ಕೊಳ್ಳುವಂಥದ್ದು ತುಂಬ ಸಂತೋಷದ ವಿಚಾರ. ಹಾಗೆಯೇ ಅವರಿಗೆ ನಮ್ಮ ಸ್ಥಳದ ನೆಲದ ಸಂಸ್ಕೃತಿಯನ್ನು ಅವ್ರಿಗೆ ಹೇಳ್ಕೊಡುವಂಥ ಒಂದು ಕೆಲಸ ಕೂಡ ಒಡನಾಡಿಯಿಂದ ಆಗ್ತಾ ಇದೆ. ನಮ್ಮ ಉಳಿದ ಜನಕ್ಕೆ, ಇಲ್ಲಿಯ ಸ್ಥಳೀಯ ಜನರಿಗೆ ಕನ್ನಡವನ್ನು ಮಾತಾಡಲಿಕ್ಕೆ ಹಿಂದೇಟು ಹಾಕುವಂಥ ಜನಗಳಿಗೆ ಒಂದು ಮಾದರಿಯಾಗಿದೆ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಸಾಗರದಾಚೆಗೂ ಕನ್ನಡದ ಕಂಪು ಹರಡ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಕನ್ನಡ ಅಂದ್ರೆ ತಾತ್ಸಾರದಿಂದ ಕಾಣೋರಿಗೆ ಈ ವಿದೇಶಿ ಮಹಿಳೆ ಮಾದರಿ. ಹುಬ್ಬಳ್ಳಿಯ ಕೊಪ್ಪಿಕರ ರಸ್ತೆಯಲ್ಲಿರುವ ಸಾಹಿತ್ಯ ಪ್ರಕಾಶನ ಉತ್ತರ ಕರ್ನಾಟಕ ಭಾಗದಲ್ಲಿ ಚಿರಪರಿಚಿತ ಹೆಸರು. ಕನ್ನಡದ ಜನಪ್ರಿಯ ಕಾದಂಬರಿಕಾರ ಎಸ್.ಎಲ್. ಭೈರಪ್ಪನವರ ಪುಸ್ತಕ ಓದುವ ಪ್ರತಿಯೊಬ್ಬನಿಗೂ ಸಾಹಿತ್ಯ ಭಂಡಾರದ ಹೆಸರು ಗೊತ್ತಿರುತ್ತೆ. ಸಾವಿರದ 1934ರಲ್ಲಿ ಸ್ಥಾಪನೆಯಾದ ಈ ಭಂಡಾರ ಕನ್ನಡಕ್ಕಾಗಿ ಚಿರಸ್ಮರಣೀಯವಾದ ಸೇವೆ ಸಲ್ಲಿಸುತ್ತಿದೆ. ಮಂಗಳೂರಿನಿಂದ ವ್ಯಾಸಂಗಕ್ಕಾಗಿ ಹುಬ್ಬಳ್ಳಿಗೆ ಆಗಮಿಸಿದ ಗೋವಿಂದಾಚಾರ್ಯರು ಇದರ ಸಂಸ್ಥಾಪಕರು. ಗೋವಿಂದಾಚಾರ್ಯರು ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಎಲ್ಲರ ಮನದಲ್ಲಿ ಮೂಡಿಸುವಂತಹ ಕ್ರಾಂತಿಕಾರಿ ಬರಹಗಳ ಪುಸ್ತಕಗಳನ್ನ ಹಳ್ಳಿ ಹಳ್ಳಿಗೆ ತಲುಪಿಸ್ತಾ ಇದ್ರಂತೆ. ನಮ್ಮ ದೊಡ್ಡಪ್ಪ ಎಂ ಗೋವಿಂದರಾಯರು ಮತ್ತು ನಮ್ಮ ತಂದೆ ಅನಂತಮೂರ್ತಿಯವರು ಈ ಇಬ್ಬರು ಈ ಸಂಸ್ಥೆಯನ್ನು ಆರಂಭ ಮಾಡಿ ಬೆಳೆಸಿ ಅದನ್ನು ರಾಜ್ಯ ಮಟ್ಟದೊಳಗೆ
ಹೆಸರುವಾಸಿಯಾಗೋಂಗೆ ಮಾಡಿದ್ರು. ಅವರು ಈ ಸಾಹಿತ್ಯ ಭಂಡಾರ ಆರಂಭ ಮಾಡಿದ್ದ ಉದ್ದೇಶಗಳು ಈ ಒಂದು ವ್ಯವಹಾರ ಹೊಟ್ಟೆಪಾಡು ಅಂತಿದ್ರೂ ಕೂಡ ಅವರು ಅಳವಡಿಸ್ಕೊಂಡ ಆ ಮೌಲ್ಯಗಳು ಬಹಳ ಮುಖ್ಯ ಆಗಿದ್ದು. ಸ್ವಾತಂತ್ರ್ಯ ಚಳವಳಿ, ಏಕೀಕರಣ, ಈ ಹಿನ್ನೆಲೆಯೊಳಗೆ ಅವರು ಈ ಪುಸ್ತಕ ಪ್ರಕಾಶನಕ್ಕಾಗಿ ಬಂದರು. ಆದರೆ ಅವ್ರ ಮೌಲ್ಯಗಳನ್ನ, ಆದರ್ಶಗಳನ್ನ ಬಿಟ್ಕೊಡ್ಲಿಲ್ಲ. ಅದನ್ನು ಕೊನೆ ತನಕ ಉಳಿಸ್ಕೊಂಡು ಬಂದರು. ಇವತ್ತಿಗೂ ಆ ಪರಂಪರೆ, ಆ ಮೌಲ್ಯಗಳನ್ನ ಉಳಿಸ್ಕೊಂಡೆ ನಾವು ಕನ್ನಡದ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದೇನು ಕನ್ನಡದ ಸೇವೆ ಅಂತ ನಾವು ಹೇಳ್ಕೊಳ್ಳೋದಿಲ್ಲ, ಕನ್ನಡದ ಕೆಲಸ ಇದು. ಇವತ್ತಿಗೂ ಅದೇ ಪರಂಪರೆ ಮುಂದುವರಿಸಿ ಈ ತನಕ ನಮ್ಮ ಸಾಹಿತ್ಯ ಭಂಡಾರ ಮತ್ತು ಸಾಹಿತ್ಯ ಪ್ರಕಾಶನದಿಂದ ಸುಮಾರು 600-700 ಪುಸ್ತಕಗಳು ಪ್ರಕಟ ಆಗಿದೆ. ಆ ಎಲ್ಲ ಪುಸ್ತಕಗಳು ಕೂಡ ಕನ್ನಡಿಗರೊಳಗೆ ಒಂದು ಅಭಿರುಚಿ ಬೆಳೆಸುವಂಥ ಕೆಲಸಕ್ಕಾಗಿಯೇ ಮಾಡ್ತಾ ಇರೋ ಪುಸ್ತಕಗಳು. ಆಮೇಲೆ ಹಾಗೆ ಮಾರಾಟದಲ್ಲಿ ಕೂಡ ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ ಆ ಕನ್ನಡ ಪುಸ್ತಕಗಳ ಮಾರಾಟ ಆಗ್ತಾ ಇದೆ. ಇವರ ಮರಣಾನಂತರ ಸೋದರ ಅನಂತಮೂರ್ತಿಯವರು ಸಾಹಿತ್ಯ ಭಂಡಾರದ ಉಸ್ತುವಾರಿ ವಹಿಸಿಕೊಂಡ್ರು. ಈಗ ಅವರ ಪುತ್ರ ಸುಬ್ರಹ್ಮಣ್ಯ ಅವರು ಸಾಹಿತ್ಯ ಭಂಡಾರವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಎಸ್.ಎಲ್. ಭೈರಪ್ಪನವರ ಎಲ್ಲ ಪುಸ್ತಕಗಳನ್ನ ಪ್ರಕಟಿಸಿದ ಹೆಗ್ಗಳಿಕೆ ಈ ಪ್ರಕಾಶನಕ್ಕಿದೆ. ತಮ್ಮ ಆತ್ಮಚರಿತ್ರೆ ಭಿತ್ತಿಯಲ್ಲಿ ಭೈರಪ್ಪನವರು ಸಾಹಿತ್ಯ ಭಂಡಾರದ ಕುರಿತು ಬರೆದುಕೊಂಡಿರುವುದನ್ನ ಗಮನಿಸಬಹುದು. ನನ್ನ ಬಿಡುವಿನ ಸಮಯದಲ್ಲಿ ಕೆಲವೊಂದು ಪುಸ್ತಕನ ಓದ್ತೀನಿ. ಮತ್ತು ಇಲ್ಲಿ ಬರೋಂಥ ಸಾಹಿತ್ಯಗಳದ್ದು ಪರಿಚಯ ಜಾಸ್ತಿ ಆಗ್ತದೆ. ಅಲ್ಲಿಗಿಂತ ಇಲ್ಲಿ ನನಗೆ ಅನುಭವ ಜಾಸ್ತಿ ಸಿಗ್ತದೆ ಅಂತ ಈಗ ನನಗೆ ಅನ್ನಿಸ್ತದೆ. ಯಾಕೆ ಮೊದಲೇ ನಾನು ಇಲ್ಲಿ ಸೇರಿಬಿಟ್ಟಿದ್ದಂತಂದ್ರೆ ಇದಕ್ಕಿಂತ ನಾನು ಜಾಸ್ತಿ ಅನುಭವಿಸ್ಬೋದಾಗಿತ್ತು, ಅನುಭವ ಪಡಿಬೋದಾಗಿತ್ತು ಅಂಥೇಳಿ ನನಗೆ ಅನ್ನಿಸ್ತಿತ್ತು. ನಾವೊಬ್ಬ ಸಾಹಿತ್ಯ ಆಗ್ತಿದ್ದೆ ಎಲ್ಲ ಸಹಕಾರದಿಂದ. ಪರಂತು ನನ್ನದಲ್ಲಿ ಹಿಂಗಾಗಿ ಹೋಯ್ತಲ್ಲ, ಈಗಾದರೂ ಸ್ವಲ್ಪ ನಾವು ಓದಲಿಕ್ಕೆ ಬಿಡುವ ಸಮಯ ಸಿಗ್ತದೆ. ಕೆಲವೊಂದು ಪುಸ್ತಕ ನಾಲೆಜ್ ಅದ. ನಾನಾ ಮೇರು ಸಾಹಿತಿಗಳ ಕೃತಿಯನ್ನ ಪ್ರಕಟಿಸಿರುವ ಸಾಹಿತ್ಯ ಭಂಡಾರ ಕನ್ನಡ ಭಾಷೆಯ ಉಳಿವಿಗಾಗಿ ಕೆಲಸ ಮಾಡ್ತಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕನ್ನಡದ ಉಳಿವಿಗಾಗಿ ಹೋರಾಡ್ತಾ ಇರೋ ವಿಶಿಷ್ಟ ಅಭಿಮಾನಿಗಳ ಕತೆ ಹೇಳೋ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ.